ಈ ತಮ್ನೇಲ್ ಮಾಡೋದು ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಐ ಆಮ್ ಯೋರ್ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ಬೆಳಗ್ಗೆನೆ ಸ್ವಲ್ಪ ಲೇಟ್ ಆಗಿ ಎದ್ದೇಳೋದು. ಇವತ್ತು ಒಂದು 12 ಗಂಟೆಗೆ ಎದ್ದಿದ್ದೀನಿ. ನೆನ್ನೆ ನೈಟ್ ಮಲಗಿರೋದು. ಎದ್ದು ನಾಷ್ಟ ಗಿಷ್ಟ ಮಾಡಿ ರೊಟ್ಟಿ ಮತ್ತೆ ಟೊಮೆಟೊ ಚಟ್ನಿನ ಅಮ್ಮ ಮಾಡಿದ್ರು. ಇನ್ನೂ ಅರ್ಶಿನ ಉಂಟೆ ಇದೆ, ಇನ್ನೂ ಅಲ್ಲಿಗೆ ಹೋಗಿಲ್ಲ. ನಮ್ಮ ವೈಫ್ ಹಾಸ್ಪಿಟಲ್ ಹತ್ರ ಹೋಗ್ಬೇಕು. ಇವತ್ತು ಸಾಯಂಕಾಲ ಅಷ್ಟಲ್ಲಿ ಹೋಗ್ತೀನಿ. ಅಲ್ಲಿ ಹೋಗಿ ತಿರ್ಗಾ ಸೆಟ್ಲು. ಸ್ವಲ್ಪ ನಮ್ಮ ತಮ್ಮ ನಮ್ಮ ಅಪ್ಪಂಗೆಲ್ಲ ಊಟ ಮಾಡ್ಕೊಡೋಲ್ಲ, ಎಲ್ಲ ಅಡುಗೆ ಮಾಡಿ ಇನ್ನೊಂದು 2 ದಿನಕ್ಕೆ ಅಡುಗೆ ರೆಡಿ ಇರ್ತದೆ. ಇವ್ರಿಗೆ ಕೊಟ್ಬಿಡ್ತೀವಿ, ಅಲ್ಲಿಗೆ ಹೋಗೋದು. ಏನ್ ಮಾಡೋದು ಇವತ್ತು ಟೈಮ್ ಪಾಸು. ಎಡಿಟಿಂಗ್ ಮುಗಿಸ್ಬೇಕು. ಎಡಿಟಿಂಗ್ ಮುಗಿಸಾದ್ಮೇಲೆ ತಿರ್ಗಾ ನಾವು ಅಮ್ಮನ ಕರ್ಕೊಂಡು ತಿರ್ಗಾ ಸಿಟಿಗೆ, ಹಳ್ಳಿಯಿಂದ ಪೇಟೆಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಏನಾಗಿದೆ ಅದನ್ನ ನೋಡ್ಬೇಕು, ಮಗುನ್ ನೋಡ್ಬೇಕು, ಮಾತಾಡ್ಸ್ಬೇಕು. ನೆಕ್ಸ್ಟ್ ಇನ್ನೇನಿಲ್ಲ, ನೋಡೋಣ ಏನಾಗುತ್ತೆ ಏನೇನಾಗುತ್ತೆ. ಏನೋ ಪ್ಲಾನ್ ಅಂತೂ ಏನು ಇಲ್ಲ, ಗೊತ್ತಿಲ್ಲ. ನಾವು ಅನ್ಪ್ಲಾನ್ ಮಾಡಿದ್ರೆ ನಡಿಬೋದು. ಸ್ಟಿಲ್ ನೋ ಹೋಪ್ಸ್. ಎಡಿಟಿಂಗ್ ಮಾಡೋಣ. ನೆನ್ನೆ ವಿಡಿಯೋ ಎಡಿಟ್ ಮಾಡಬೇಕು, ಯಾವ್ದು ಎಡಿಟ್ ಮಾಡಬೇಕು ಅಷ್ಟೇ. ಮನಿ ಹೈಸ್ಟ್ ಮುಗಿತು. ಇನ್ನೊಂದು ಚಾನಲ್ದು ವಿಡಿಯೋ ಎಡಿಟ್ ಮಾಡಬೇಕು. ಓಕೆ, ಲೆಟ್ಸ್ ಸಿ ಯು ಇನ್ ಎಡಿಟಿಂಗ್ ಬಾಕ್ಸ್. ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಆಗ್ತಾ ಇದೆ. ಪ್ಲೀಸ್ ಕಂಪ್ಲೀಟ್ ಆಗಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಲ್ಲ ಎಂಡ್ ಆಗಿಲ್ಲ, ಇನ್ನು ಮುಂದೆ ಐತೆ ವಿಡಿಯೋ. ಕಂಪ್ಲೀಟ್ ಮಾಡಿ. ನಮ್ಮ ಬ್ಲಾಗ್ ಇನ್ನು ಇಲ್ಲಿಗೆ ಕಂಪ್ಲೀಟ್ ಆಗಿಲ್ಲ. ಈ ತಮ್ನೇಲ್ ಮಾಡೋದು ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ನಿಮ್ನ ಹೇಗೆ ಕ್ಲಿಕ್ ಬೈಟ್ ಮಾಡ್ಸೋದಂತಾನೆ ಕಷ್ಟ ಆಗ್ಬಿಡೈತಿ. ನೋಡಿ, ಚೆನ್ನಾಗಿ ಕ್ಲಿಕ್ ಮಾಡ್ಬೇಕು. ಆ ಥರ ಒಂದು ತಮ್ನೇಲ್ ಮಾಡೋದು ಕಷ್ಟ, ಕ್ರಿಯೇಟ್ ಮಾಡೋದು ಏನ್ ಮಾಡೋದು ಗೊತ್ತಿಲ್ಲ. ಎಲ್ಲ ಬೇರೆಯವ್ರು ಏನ್ ಮಾಡ್ತಾವ, ನಾನಂತೂ ತುಂಬಾನೇ ತಲೆನೋವು. ತಲೆ ಹೊಡ್ಕೊಂತ ಇರ್ತೀನಿ. ತಮ್ನೇಲ್ ಹೆಂಗ್ ಮಾಡೋದು, ತಮ್ನೇಲ್ ಯಾವ್ಯಾವ ತಮ್ನೇಲ್ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೀವು ಇಮೇಜ್ ನೋಡ್ತೀವಲ್ಲ, ಯೂಟ್ಯೂಬ್ ನೋಡಿ ಕ್ಲಿಕ್ ಮಾಡ್ತೀವಲ್ಲ, ಅದೇ ತಮ್ನೇಲ್. ಅದನ್ನ ತಮ್ನೇಲ್ ಅಂತ ಕರೀತಾರೆ. ಅದನ್ನ ಮಾಡೋದೇ ಒಂದು ದೊಡ್ಡ ತಲೆನೋವು. ಅದು ತಮ್ನೇಲ್ ಇಮೇಜ್ ರಿಲೇಟೆಡ್ ಆಗಿ, ವಿಡಿಯೋ ರಿಲೇಟೆಡ್ ಆಗಿ ಇರಬೇಕು. ವಿಡಿಯೋದಲ್ಲಿ ಅದು ಮಿಸ್ ಗೈಡ್ ಆಗ್ಬೋದು ಆ ತಮ್ನೇಲು. ಆ ತರನೂ ಇರಬೇಕು, ಅಟ್ರಾಕ್ಟಿವ್ ಇರಬೇಕು, ಕ್ಲಿಕ್ ಬೈಟ್ ಇರಬೇಕು. ಕ್ಲಿಕ್ ಬೈಟ್ ಅಂದ್ರೆ ನೋಟಿಸ್ ಕ್ಲಿಕ್ ಮಾಡೋ ತರನೂ ಇರಬೇಕು, ಒಂದು ಕ್ಯೂರಿಯಾಸಿಟಿನೂ ಇರಬೇಕು, ಎಲ್ಲಾನು ಇರ್ಬೇಕು ಅದ್ರಲ್ಲಿ ಒಂದು ಇಮೇಜ್ ಅಲ್ಲಿ. ಎಡಿಟಿಂಗ್ ನಡೀತಾ ಇದೆ ಫ್ರೆಂಡ್ಸ್. ಎಡಿಟಿಂಗ್ ಮುಗಿಸ್ಕೊಂಡು ಇವಾಗ ತಿರ್ಗಾ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಮ್ಮ ಜೊತೆ ಕರ್ಕೊಂಡು ಫ್ರೆಂಡ್ಸ್ ತಿರ್ಗಾ ಹೊಟ್ವಿ ನಾವು ಹಳ್ಳಿಯಿಂದ ಪೇಟೆ ಕಡೆಗೆ. ತಿರ್ಗಾ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಏನೆಲ್ಲ ಕರೆಕ್ಟ್ ಆಗಿದೆ. ಇನ್ನೊಂದ್ 2-3 ದಿನ ಅಲ್ಲೇ ಇರೋದು. ಅಲ್ಲಿಂದ ತಿರ್ಗಾ ವಾಪಸ್ 2-3 ದಿನ ಆದ್ಮೇಲೆ ಡಿಸ್ಚಾರ್ಜ್ ಎಲ್ಲ ಮಾಡಾದ್ಮೇಲೆ ತಿರ್ಗಾ ವಾಪಸ್ ಮನೆಗೆ ಬರೋದು. ಇವಾಗ ನಾನು ನನ್ನ ಬ್ಯಾಗು ಯಾವಾಗ್ಲೂ ನಾವು ತಿರುತ್ತೆ, ಇದೊಂದು ಲ್ಯಾಪ್ಟಾಪ್ ಬ್ಯಾಗು, ಅದ್ರ ಕೆಳಗಡೆ ಒಂದು ಟೂಲ್ಸ್ ಬ್ಯಾಗ್ ಐತೆ. ಈ ಕೆಳಗೆ ಬಟ್ಟೆ ಕಿಟ್ಟೆಲ್ಲ ಎತ್ಕೊಂಡಿದೀನಿ, ಅದೆಲ್ಲ ಎತ್ಕೊಂಡು ಹೋಗ್ತಾ ಇರೋದು. ಇವಾಗ ಹೋಗಿ ಅಲ್ಲಿ ಏನ್ ಕೆಲಸ ಏನಿಲ್ಲ. ಅಲ್ಲಿ ಕೆಲಸ ನಮ್ಮ ಅಮ್ಮ ಪಾಪ ರಾತ್ರಿ ಎಲ್ಲ ಇರಬೇಕು. ಅಲ್ಲಿ ಒಬ್ರ ಕೈಯಲ್ಲಿ ಮೇಂಟೈನ್ ಮಾಡಕ್ಕಾಗಲ್ಲ, ಇಬ್ರು ಇರ್ಬೇಕು. ನಮ್ಮ ಅತ್ತೆ ಅವರಲ್ಲಿ ನಮ್ಮ ಅಮ್ಮನೂ ಜೊತೆಗೆ ಹೋಗ್ತವ್ರೆ. ಜೊತೆಗೆ ಇವತ್ತು ನೆನ್ನೆ ಒಂದಿನ ಮೇಂಟೈನ್ ಮಾಡಿದ್ದಾರೆ. ಇವಾಗ ತಿರ್ಗಾ ನಮ್ಮ ಅಮ್ಮ ಹೋಗಿ ಜಾಯ್ನ್ ಆಗ್ತಾರೆ. ಅವ್ರಿಗೆ ನಾನು ನೋಡ್ಕೊಂಡು ಇನ್ನೊಂದು 2-3 ದಿನ ಅನ್ಸುತ್ತೆ. ವೆಡ್ನೆಸ್ಡೇ ಇಲ್ಲ ಅಂದ್ರೆ ಟ್ಯೂಸ್ಡೇ ಅಷ್ಟಲ್ಲಿ ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಹಾಸ್ಪಿಟ್ಲ್ ಹೋಗ್ಸಿಗೋಣ. ಜಸ್ಟ್ ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದು, ರೀಚ್ ಆದ. ಇವಾಗ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀನಿ. ಇವಾಗ ಒಳಗಿಂದ ಬರ್ತಾ ಇದೀನಿ. ಇಡ್ಲಿ ತಗೊಂಬರ್ಬೇಕಂದ್ರೆ ಊಟಕ್ಕೆ. ರವೆ ಇಡ್ಲಿ ತಗೊಂಬೋಣ. ಇವಾಗ ಹೋಟ್ಲಿಂದ ತರ್ತಾ ಇದೀನಿ ಇಡ್ಲಿ. ಇವತ್ತಿಗೆ ಡೇ ಎಂಡ್ ಮುಗೀತು. ಹಾಸ್ಪಿಟ್ಲಲ್ಲಿ ಕೆಲಸ. ಮನೆಗೆ ಹೋಗಿ ಊಟ ಮಾಡಿ ಮಲಿಕೊಳ್ಳೋದು. ನಮ್ಮ ಮನೆಗೆ ಹೋಗ್ತಾ ಇಲ್ಲ ಇವತ್ತು ನಾವು ನಮ್ಮ ವೈಫ್ ಮನೆಗೆ ಹೋಗಿ ಇಲ್ಲೇ ಹತ್ತಿರೋದು. ಅದಕ್ಕೆ ಅಲ್ಲೇ ಹೋಗಿ ತಿರ್ಗಾ ಬಂದು ತಿರ್ಗಾ ರೊಟೀನ್. ನಾಳೆ ತಿರ್ಗಾ ಇದೇ ಡೇ ಕಂಟಿನ್ಯೂ ಆಗುತ್ತೆ. ಇವತ್ತಿಗೂ ಏನೂ ಆಗಿಲ್ಲ. ಬಾಬಿಗೆ ಚೆನ್ನಾಗೇ ಇದೆ, ಮಸ್ತಾಗಿದೆ, ಮಸ್ತಾಗಿ ಆಟ ಆಡ್ತಿದೆ. ಎಲ್ರಿಗೂ ಫುಲ್ ಅವಳಿ, ನೈಟ್ ಅವಳಿ, ಬೆಳಗ್ಗೆ ನಿದ್ದೆ ಅಷ್ಟೇ. ಹುಟ್ಟಿದ ಮಗು ಇನ್ನೇನು ಮಾಡುತ್ತೆ, ಇನ್ನೇನು ಅದೇ ಕೆಲಸ. ಸಿ ಯು, ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಮತ್ತು ಶೇರ್ ಮಾಡೋದು ಮರಿಬೇಡಿ. ಇನ್ನೊಂದು ಚಾನಲ್ JAJN_POV, ಆ ಚಾನಲ್ನ ಮರಿಬೇಡಿ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್. ಸಿ ಯು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಸೋ ಮಚ್ ಆಫ್ ಎನ್ಕರೇಜ್ಮೆಂಟ್.